ಗಾಯ ಈ ಕ್ಷೇತ್ರದಲ್ಲಿ ನಿರ್ಣಾಯಕ. ವಲಸಿಗರಿಗೆ ಬಿಜೆಪಿ ಮಣೆ, 3 ಪ್ರಬಲ ಹೆಸರು ಮುನ್ನೆಲೆಗೆ. ಕ್ಷೇತ್ರದಲ್ಲಿ ಶುರುವಾದ ತಲ್ಲಣ, ಸ್ಥಳೀಯ ನಾಯಕರ ಎಚ್ಚರಿಕೆ ಏನು? ಬಾಗಲಕೋಟೆ ಟಿಕೆಟ್ ಫೈಟ್. ಲೋಕಸಭೆ ಚುನಾವಣೆಗೆ ಸಜ್ಜಾಗ್ತಾ ಇದೆ ಬಿಜೆಪಿ. ಅಭ್ಯರ್ಥಿಗಳ ಆಯ್ಕೆಯದ್ದೇ ನಾಯಕರಿಗೆ ಈಗ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಬಾಗಲಕೋಟೆಗೆ ಈ ಬಾರಿ ವಲಸಿಗರಿಗೆ ಟಿಕೆಟ್ ನೀಡುವಂತಹ ಚಾನ್ಸಸ್ ಇದೆಯಾ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ. ಯಾಕಂದ್ರೆ ಈಗ ಕಾಂಗ್ರೆಸ್ನಿಂದ ಜಗದೀಶ್ ಶೆಟ್ಟರ್ ಕೂಡ ವಾಪಸ್ ಗರ್ವಾಪ್ಸಿ ಆಗಿದ್ದಾರೆ. ಬಂದವರಿಗೆ ಟಿಕೆಟ್ ಅನ್ನ ಕೊಡಬೇಕಾ ಅಥವಾ ಇರುವಂತವರಿಗೆ ಟಿಕೆಟ್ ಅನ್ನ ಕೊಡಬೇಕಾ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗುತ್ತೆ. 20 ವರ್ಷಗಳಿಂದ ಬಿಜೆಪಿ ಭದ್ರಕೋಟೆ ಬಾಗಲಕೋಟೆ. ಈ ಬಾರಿ ಅತಿಥಿ ಅಭ್ಯರ್ಥಿಗೆ ಟಿಕೆಟ್ ಕೊಡುವಂತಹ ಲೆಕ್ಕಾಚಾರಗಳು ಕೂಡ ತೆರೆಮರೆಯಲ್ಲಿ ನಡೀತಾ ಇರುವಂತದ್ದು. ಘರ್ವಾಪ್ಸಿ ಆದವರಿಗೆ ಮೊದಲ ಆದ್ಯತೆ ಎಂಬ ಚರ್ಚೆ ಶುರುವಾಗಿದೆ. ಗಾಣಿಗ ಲಿಂಗಾಯತ ಮತಗಳೇ ಕ್ಷೇತ್ರದಲ್ಲಿ ನಿರ್ಣಾಯಕ ಆಗಿರೋದ್ರಿಂದ ಟಿಕೆಟ್ ಯಾರಿಗೆ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಭಾರಿ ಮಟ್ಟದಲ್ಲಿ ಚರ್ಚೆಗಳು ಆಗ್ತಾ ಇದೆ. ಕ್ಷೇತ್ರದಲ್ಲಿ ಚರ್ಚೆ ಆಗ್ತಾ ಇದೆ ಈಗ 3 ಪ್ರಮುಖರ ಹೆಸರು. ಲಕ್ಷ್ಮಣ ಸವದಿ ಗರ್ವಾಪ್ಸಿ ಆದ್ರೆ ಬಾಗಲಕೋಟೆ ಟಿಕೆಟ್ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಬಟ್ ಎಷ್ಟರ ಮಟ್ಟಿಗೆ ಅವರಿಗೆ ಟಿಕೆಟ್ ಅನ್ನ ಕೊಡ್ತಾರೆ ಅನ್ನುವಂಥದ್ದು ಕಾದ್ ನೋಡ್ಬೇಕು. ಯಾಕಂದ್ರೆ ಲಕ್ಷ್ಮಣ ಸವದಿ ಅವರು ಈಗ ಹೇಳ್ತಾ ಇರೋದು, ನಾನು ಯಾವುದೇ ಕಾರಣಕ್ಕೂ ಬಿಜೆಪಿಗೆ ಹೋಗೋದಿಲ್ಲ ಅಂತ. ಬಟ್ ಹೋದ್ರೂ ಹೋಗಬಹುದು, ರಾಜಕೀಯದಲ್ಲಿ ಯಾವುದೂ ಕೂಡ ಹೊಸದಲ್ಲ. ಇನ್ನು ಜಗದೀಶ್ ಶೆಟ್ಟರ್, ಶಾಸಕ ಯತ್ನಾಳ್ ಹೆಸರು ಕೂಡ ಮುನ್ನೆಲೆಗೆ ಬಂದಿದೆ. ಬಸನಗೌಡ ಪಾಟೀಲ್ ಯತ್ನಾಳ್ ಬರ್ತಾರ ಅಂತ ಹೇಳ್ತಾರ. ಜಗದೀಶ್ ಶೆಟ್ಟರ್ ಯಾರು ಕೂಡ ತಮ್ಮ ಕಾರ್ಯಕ್ಷೇತ್ರ ಬಿಟ್ಟು ಯಾರು ಬರೋಕೆ ಇಷ್ಟಪಡೋದಿಲ್ಲ. ಅವ್ರಿಗೆ ಕಡಿಮೆ ಐತೋ ಹೆಚ್ಚಾಯ್ತೋ ಗೊತ್ತಿಲ್ಲ. ವರಿಷ್ಠರು ತಗೊಳ್ಳೋದು ಅದನ್ನ ತೀರ್ಮಾನ ವರಿಷ್ಠರು ತಗೊಳ್ಳೋದು. ಯಾವುದೂ ಇಲ್ಲ ಇಲ್ಲಿ, ಆ ಥರ ಯಾವುದೂ ಇಲ್ಲ. ಹೌದು, ಸ್ಥಳೀಯರ ಯಾರು ಬರೋದಿಲ್ಲ ಇಲ್ಲಿ. ಪ್ರತಿ ಸಾರಿನೂ ಈಗ ಹೇಳ್ತಾರ, ನಾ ಅದ್ರ ಬಗ್ಗೆ ಚಿಂತನೆನೂ ಮಾಡಿಲ್ಲ, ಅದ್ರ ಬಗ್ಗೆ ಯೋಚನೆನೂ ಮಾಡಿಲ್ಲ. ಯಾಕಂದ್ರೆ ನಮ್ಮಲ್ಲಿ MP ಸೀಟ್ ಫುಲ್ ಇರೋದ್ರಿಂದ ಅವ್ರಿಗೆ ಕೊಡ್ರಿ ಅನ್ನುವಂಥ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, 20 ವರ್ಷಗಳಿಂದಲೂ ಕೂಡ ಬಾಗಲಕೋಟೆ ಬಿಜೆಪಿಯ ಭದ್ರಕೋಟೆ, ಯಾರೂ ಕೂಡ ಅಲುಗಾಡ್ಸೋಕೆ ಸಾಧ್ಯ ಇಲ್ಲ. ಆದ್ರೆ ಈ ಬಾರಿ ಟಿಕೆಟ್ ಕೊಡೋದಕ್ಕೆ ಬಿಜೆಪಿ ನಾಯಕರು ಭಾರಿ ಕಸರತ್ತನ್ನ ನಡೆಸ್ತಿದ್ದಾರೆ. ಒಂದ್ ರೀತಿಯಾಗಿ ದೊಡ್ಡ ಸವಾಲಾಗಿ ಪರಿಣಮಿಸಿರುವಂತದ್ದು. ಅದರಲ್ಲೂ ಕೂಡ ಬಾಗಲಕೋಟೆಯಲ್ಲಿ ಪ್ರಮುಖವಾಗಿ 3 ನಾಯಕರ ಹೆಸರು ಕೇಳಿ ಬರ್ತಾ ಇದೆ. ಬಟ್ ಇನ್ನೂ ಕೂಡ ಲಕ್ಷ್ಮಣ ಸವದಿ ಕಾಂಗ್ರೆಸ್ ಅನ್ನ ಬಿಟ್ಟು ಬಂದಿಲ್ಲ. ಹಾಗಿದ್ರೆ ಯಾರಿಗೆ ಟಿಕೆಟ್ ಫೈನಲ್ ಆಗುವಂತಹ ಚಾನ್ಸಸ್ ಇದೆ? ಏನೆಲ್ಲ ಅಳದು ತೂಗಿ ಟಿಕೆಟ್ ಅನ್ನ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಚರ್ಚೆಗಳು ಆಗ್ತಾ ಇದೆ. ಚೈತ್ರ, ಪ್ರಮುಖವಾಗಿ ಹೇಳ್ಬೇಕಂತಂದ್ರೆ ಬಾಗಲಕೋಟೆ ಲೋಕಸಭಾ ಕ್ಷೇತ್ರ ಏನಿದೆ ಇದು ಬಿಜೆಪಿಗೆ ಒಂದು ಭದ್ರಕೋಟೆ ಅಂತ ಹೇಳ್ಬೋದು. ಯಾಕಂದ್ರೆ ಕಳೆದ 2 ದಶಕಗಳಿಂದ ಇಲ್ಲಿ ಬಿಜೆಪಿಯನ್ನ ಸೋಲಿಸ್ಲಿಕ್ಕೆ ಕಾಂಗ್ರೆಸ್ಗೆ ಸಾಧ್ಯ ಆಗಿಲ್ಲ. 4 ಅವಧಿಗೂ ಕೂಡ ಇಲ್ಲಿ ಈಗಿರುವಂತಹ ಹಾಲಿ ಸಂಸದ PC ಗದ್ದೆಗೌಡರೇ ಪ್ರತಿ ಬಾರಿಯೂ ಕೂಡ ಸಂಸದರಾಗಿ ಆಯ್ಕೆ ಆಗಿದ್ದಾರೆ. 1,50,000 ಈ ರೀತಿಯಾಗಿ ದೊಡ್ಡ ಅಂತರದಲ್ಲಿ ಅವರು ಆಯ್ಕೆ ಆಗ್ತಾನೆ ಬಂದಿದ್ದಾರೆ. ಆದ್ರೆ ಈ ಬಾರಿ ಅವರಿಗೆ ಒಂದು ವಯಸ್ಸಿನ ಕಾರಣದಿಂದ, ಅಂದ್ರೆ ಸದ್ಯ ಈಗ PC ಗದ್ದೆಗೌಡ ಅವರಿಗೆ 72 ವರ್ಷ. ಈಗ ಬಿಜೆಪಿಯಲ್ಲಿ ಒಂದು ಅಲಿಖಿತ ನಿಯಮ ಇದೆ, ಟಿಕೆಟ್ ಸಿಗೋದಿಲ್ಲ ಅನ್ನುವಂತಹ ನಿಯಮ. ಆ ಒಂದು ನಿಯಮವನ್ನ ಪಾಲಿಸೋದಾದ್ರೆ ಇಲ್ಲಿ ಗದ್ದೆಗೌಡರ ಬದಲಿಗೆ ಮತ್ತೊಬ್ಬ ಅಭ್ಯರ್ಥಿನ ಹುಡುಕುವಂತ ಸದ್ಯ ಈಗ PC ಗದ್ದೆಗೌಡ ಅವರಿಗೆ ವಯಸ್ಸಿನ ಕಾರಣವನ್ನು ನೀಡಿ ಅವರನ್ನ ಬದಲಾವಣೆ ಮಾಡುವಂತದ್ದೇ ಆದ್ರೆ ಈಗ ಅವರ ಬದಲಿಗೆ ಯಾರನ್ನ ಹುಡುಕ್ಬೇಕು ಅನ್ನುವಂತ ಪ್ರಶ್ನೆ ಇಲ್ಲಿ ಕಾಣ್ತಾ ಇರುವಂತದ್ದು. ಯಾಕಂತಂದ್ರೆ ಇಲ್ಲಿವರೆಗೂ ಕೂಡ ಅಂದ್ರೆ 1 ವರ್ಷದಿಂದ ಏನು ಲೋಕಸಭಾ ಅಖಾಡ ಸಿದ್ಧವಾಗ್ತಾ ಇದೆ, ಅಲ್ಲಿವರೆಗೂ PC ಗದ್ದೆಗೌಡರನ್ನ ಹೊರತುಪಡಿಸಿದ್ರೆ ಇಲ್ಲಿ ಯಾರು ಅಭ್ಯರ್ಥಿ ಆಗ್ತಾರೆ ಅನ್ನುವಂಥದ್ದನ್ನ ನೋಡದಂತ ಸಂದರ್ಭದಲ್ಲಿ ಹೆಸರುಗಳನ್ನ ಹುಡುಕಾಡುವಂತಹ ಪರಿಸ್ಥಿತಿ ಇತ್ತು. ಆದ್ರೂ ಯಾರು ಕೂಡ ನಾನು ಆಕಾಂಕ್ಷಿ ಅನ್ನುವಂತಹ ಮಾತುಗಳನ್ನ ಹೇಳ್ತಾ ಇರ್ಲಿಲ್ಲ. ಈ ಒಂದು ಇತ್ತೀಚೆಗೆ ಜಗದೀಶ್ ಶೆಟ್ಟರ್ ಅವರು ವಾಪಸ್ ಬಿಜೆಪಿಗೆ ಬಂದಾದ ಬಳಿಕ ಸಾಕಷ್ಟು ಲೆಕ್ಕಾಚಾರಗಳು ಬದಲಾಗಿದ್ದಾವೆ. ಅವರ ಬೆನ್ನಲ್ಲೇ ಲಕ್ಷ್ಮಣ ಸವದಿ ಅವರು ಕೂಡ ಬಿಜೆಪಿಗೆ ಬರ್ತಾರೆ, ಬಾಗಲಕೋಟೆಗೆ ಸ್ಪರ್ಧೆ ಮಾಡ್ತಾರೆ ಅನ್ನುವಂತಹ ಚರ್ಚೆಗಳು ಆರಂಭ ಆಗಿತ್ತು. ಇನ್ನು ಲಕ್ಷ್ಮಣ ಸವದಿ ವಿಚಾರ ಯಾಕೆ ಇಲ್ಲಿ ಬಾಗಲಕೋಟೆಯಲ್ಲಿ ಚರ್ಚೆ ಆಗುತ್ತೆ ಅನ್ನೋದನ್ನ ನೋಡಿದರೆ, PC ಗದ್ದೆಗೌಡರು ಗಾಣಿಗ ಸಮುದಾಯಕ್ಕೆ ಸೇರಿದಂತವ್ರು. ಬಾಗಲಕೋಟೆಯಲ್ಲಿ ಗಾಣಿಗ ಸಮುದಾಯದ ಮತಗಳು ಹೆಚ್ಚಿರೋದ್ರಿಂದಾಗಿ ಇಲ್ಲಿ ಅವರು ನಿರ್ಣಾಯಕ ಆಗ್ತಾರೆ. ಈ ಹಿನ್ನೆಲೆಯಲ್ಲಿ ಗದ್ದೆಗೌಡರನ್ನ ಬದಲಾವಣೆ ಮಾಡಿದ್ರೆ ಅದೇ ಸಮುದಾಯದ ಲಕ್ಷ್ಮಣ ಸವದಿ ಅವರಿಗೆ ಅಂದ್ರೂ ಮತ್ತೆ ಇಲ್ಲಿ ನೆರೆ ಜಿಲ್ಲೆ ಅಂದ್ರೆ ಪಕ್ಕದ ಜಿಲ್ಲೆ ಆಗಿರೋದ್ರಿಂದ ಅವ್ರಿಗೂ ಕೂಡ ಇಲ್ಲಿ ಕೆಲವೊಂದಿಷ್ಟು ನಂಟುಗಳಿರುವಂತದ್ದು, ಇಲ್ಲಿ ಸಂಬಂಧಿಕರುಗಳಿರುವಂತದ್ದು, ಅವರದೇ ಆದಂತಹ ಒಂದು ನೆಟ್ವರ್ಕ್ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಅವರಿಗೆ ಕೊಟ್ರೆ ಸರಿ ಹೋಗುತ್ತೆ ಅನ್ನುವಂತಹ ಒಂದು ಆಫರ್ ಅನ್ನ ಹೈಕಮಾಂಡ್ ಲಕ್ಷ್ಮಣ ಸವದಿ ಅವರಿಗೆ
ನೀಡಿದ್ದಾರೆ ಅನ್ನುವಂತಹ ಚರ್ಚೆ ಆಗ್ತಾ ಇತ್ತು. ಈ ಒಂದು ವಿಚಾರ ಸದ್ಯಕ್ಕೆ ಇದೀಗ ಸ್ಥಳೀಯ ನಾಯಕರಲ್ಲಿ ಒಂದು ಇರಿಸು ಮುರುಸನ್ನ ಉಂಟು ಮಾಡಿರುವಂತದ್ದು. ಈಗ ಬಾಗಲಕೋಟೆಯಲ್ಲಿ ಸಾಕಷ್ಟು ಜನ ಇರುವಾಗ ಬೇರೆಯವರ ಹೆಸರುಗಳನ್ನ ಯಾಕೆ ಪ್ರಸ್ತಾಪ ಮಾಡ್ತಾರೆ? ಅವರವರ ಕಾರ್ಯಕ್ಷೇತ್ರಗಳು ಬೇರೆ ಇರ್ತವೆ, ಇಲ್ಲಿ ಬಂದು ಹೇಗೆ ಸ್ಪರ್ಧೆ ಮಾಡ್ತಾರೆ ಅನ್ನುವಂತ ನಿಟ್ಟಿನಲ್ಲಿ ಇಲ್ಲಿರ್ತಕ್ಕಂಥ ಸ್ಥಳೀಯ ನಾಯಕರು ಮಾತನಾಡ್ತಾ ಇರುವಂತದ್ದು. ಒಂದ್ ಕಡೆ ಲಕ್ಷ್ಮಣ್ ಸವದಿ ಆದ್ರೆ ಮತ್ತೊಂದು ಕಡೆ ವಿಜಯಪುರದ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಕೂಡ ಅವರ ಹೆಸರು ಕೂಡ ಚರ್ಚೆ ಆಗ್ತಾ ಇರ್ತದೆ. ಯಾಕಂದ್ರೆ ಪ್ರಬಲ ಸಮುದಾಯ, ಪಂಚಮಸಾಲಿ ಸಮುದಾಯ, ಈ ಹಿನ್ನೆಲೆಯಲ್ಲಿ ಹೊರಗಿನವರ ಹೆಸರುಗಳಲ್ಲಿ ಹೆಚ್ಚಾಗಿ ಚರ್ಚೆ ಆಗ್ತಾ ಇದ್ರಿಂದಾಗ ಹಾಗೆ ಸ್ಥಳೀಯ ನಾಯಕರಿಗೆ ಸಾಕಷ್ಟು ಇರಿಸುಮುರುಸು ಉಂಟಾಗಿದೆ. ಸದ್ಯಕ್ಕೆ ಈಗ ಓವರಾಗಿ ನಾನು ಕೂಡ ಆಕಾಂಕ್ಷಿ ಅನ್ನುವಂತಹ ಮಾತುಗಳನ್ನ ಹೇಳ್ತಾ ಬಂದಿದ್ದಾರೆ. ಚೈತ್ರ, ಓಕೆ, ಧನ್ಯವಾದಗಳು ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗಾಗಿ. ಇದಾಗಿತ್ತು ಈ ಹೊತ್ತಿನ ಪ್ರಮುಖ ಸುದ್ದಿ. ಈಗ ಮೋದಿ ವರ್ಸಸ್ ಸಿದ್ದು ಟ್ಯಾಕ್ಸ್ ಟಕ್ಕರ್ ಪ್ರಸಾರವಾಗುತ್ತೆ, ತಪ್ಪದೇ ವೀಕ್ಷಿಸಿ. ನೋಡ್ತಾ ಇರಿ News 18, ಜಾಲ ನಮ್ಮದು, ಬಲ ನಿಮ್ಮದು. Headlines presented